ಹಾಯ್ ಮ್ಯಾಮ್. ಹಲೋ ಸರ್. ಸೆಕೆಂಡ್ ಎಡಿಷನ್. ಹೇಳಿ ಮ್ಯಾಮ್, ನೀವೆಲ್ಲಿ ಸೆಟ್ಲ್ ಆಗಿರೋದು? ಬೇಸಿಕಲಿ ನಾನು ಲಂಡನ್ ಅಲ್ಲಿ ಇರೋದು. ಸೊ ನಾನು ಹಾಲಿಡೇಸ್ ಎಷ್ಟು ವರ್ಷದಿಂದ ಇದ್ದೀರಾ? 6 years ಇಂದ 6 years. ನೀವು ಆಲ್ಮೋಸ್ಟ್ ಅಲ್ಲೇ ಅಡ್ಜಸ್ಟ್ ಆಗಿದ್ದೀರಾ, ಹಸ್ಬೆಂಡ್ ವೈಫ್ ನೀವು ಹೌದು ಅಲ್ಲಿ ಕಲ್ಚರಿಗೆಲ್ಲ ಅಡ್ಜಸ್ಟ್ ಆಗೋಗಿದ್ದೀರಾ. ಹೌದು. ಸೊ ವಾಪಸ್ ನೀವು ಇಂಡಿಯಾಗೆ ಬಂದು ಬೆಂಗಳೂರಿಗೆ ಬಂದು ಮಮ್ಮಿ ಜೊತೆ, ಅದರಲ್ಲೂ ನನ್ನ ಜೊತೆ ನೀವು ಪ್ರವಾಸ ಸೋಪು 80 ವ್ಯತ್ಯಾಸ ಅನ್ನಿಸ್ತಾ? ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಇನ್ ದ ಸೆನ್ಸ್ ಯಾವ ಕಪ್ಪ ಬಗ್ಗೆ ಅಂತ ಏನಾದ್ರು? ಇಲ್ಲ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಗ್ರೂಪ್ ಅಂತೂ ಫ್ಯಾಮಿಲಿ ತರ ಇದ್ವಿ ಎಲ್ಲರೂ. ಸೊ ಫ್ಯಾಮಿಲಿ ಜೊತೆ ಹೋದಂಗೆ ಇತ್ತು. ಸೊ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಥೈಲ್ಯಾಂಡ್ ಅಲ್ಲಿ ಫುಕೆಟ್ ಮತ್ತೆ ಕ್ರಾಬಿ ಅಂತೂ. ಥೈಲ್ಯಾಂಡ್ ಅಂದ ತಕ್ಷಣ ಅದೇ ಜ್ಞಾಪಕ ಬರುತ್ತೆ, ಇವಾಗ ಬ್ಯಾಂಕಾಕ್ ಅವೆಲ್ಲ ಜ್ಞಾಪಕ ಬರಲ್ಲ. ಸೊ ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಪ್ಲೇಸಸ್. ಆಮೇಲೆ ನವೀನ್ ಸರ್ ಅವರಂತೂ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರು, ಊಟ ಇಂದ ಹಿಡ್ದು ರೂಮ್ಸ್ ಇಂದ ಹಿಡ್ದು. ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಅವ್ರು ಕರೆದು ನಮ್ ಫೋಟೋಸ್ ತೆಗಿತಾ ಇದ್ರು. ಯಾರು ಈ ತರ ಎಲ್ಲರ ಫೋಟೋಸ್ ತೆಗಿಯಲ್ಲ. ಯೂಶಲಿ ಟ್ರಿಪ್ಗೆ ಬರೋದು ನಮ್ಮ ಮೆಮೊರೀಸ್ ನ ಕಲೆಕ್ಟ್ ಮಾಡೋಕ್ಕೋಸ್ಕರ. ಇವ್ರು ಒಳ್ಳೆ ಮೆಮೊರೀಸ್ ಕೊಟ್ಟಿದ್ದಾರೆ ನಮ್ಗೆ. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಾನು ನೀವೇ ಇಷ್ಟು ಮಿತಭಾಷಿ, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಇವತ್ತು. ಹಾಗೆ ನಾನು ಇವತ್ತು ನಿಮ್ಮ ಹಸ್ಬೆಂಡ್ ಫ್ರಿಜ್ ಪಕ್ಕ ಸೈಡ್ಗೆ ಹಾಕೋದು. ಖಂಡಿತ ನೆಕ್ಸ್ಟ್ ಟೈಮ್ ಬರ್ತೀವಿ. ಅವರು ಒಂದ್ ಕಡೆ ಇದೆ, ಅದನ್ನೇ ನಾನು ಅದೇ ಫ್ರಿಜ್ ಪಕ್ಕದಲ್ಲಿ ಹಾಕದ ಅನ್ಕೊಂಡಿದ್ದೆ. ಎಲ್ಲ ಬಿಡ್ರಿ, ಕೋಆಪರೇಷನ್ ತುಂಬಾ ಬೇಡ, ಶೋ ಆಗಿದೆ ಚೆನ್ನಾಗಿ. ಚೆನ್ನಾಗಿ ಕೋಆಪರೇಟ್ ಮಾಡಿದ್ವಿ. ಒಳ್ಳೆ ಇಲ್ಲೆಲ್ಲ ಫಾಸ್ಟ್ ಇಲ್ಲ. ನೀರ್ ತೆಗೆದ್ಬಿಟ್ರಾ? ನೀರ್ ಚೆಲ್ಬಿಟ್ಟಾ? ನಮ್ದು ಚೆಲ್ಲ ಖಾಲಿ ಬಟ್ಲು ತಂದು ಏನ್ ಮಾಡುದು. ಆಮೇಲೆ ಹೊಸ ಬಟ್ಲು ಅವ್ರಿಗೆ ಓಪನ್ ಆಗಿಲ್ದಿರೋದು.